ಎಲ್ಲರಿಗೂ ನಮಸ್ಕಾರ ಸರ್. ನಾವಿಲ್ಲಿ ಮೂಡಲಗಿಗೆ ಬಂದಿದ್ದೀವಿ. ನಮ್ಮ ಕಾಕಾರದಾರಿ ಬಸಪ್ಪ ಕಾಕಾರು. ಇವರು ನನ್ನ ಭಾಳ ದಿವಸದಿಂದ ನನಗೆ ಭಾಳ ಮುಖ್ಯವಾದಂಥ ವ್ಯಕ್ತಿ, ಅಪರೂಪದ ವ್ಯಕ್ತಿ ಅನ್ಬೋದು. ಇವರಿಗೆ ನಾನು ಫಸ್ಟ್ ಟೈಮ್ ನಾನು ವಿಕ್ಟ್ರಿ ಕಂಪ್ನಿ ಪ್ರಾಡಕ್ಟನ್ನು ಹೇಳಕ್ಕೆ ಬಂದಿದ್ದೆ. ಬಂದಂಥ ಸಂದರ್ಭದಾಗ ಸರ್ ರಿಸಲ್ಟ್ ಐತಿಲ್ಲೋ ನೋಡ್ರಿ, ಎಲ್ಲರೂ ಹೇಳಿಕೊಟ್ಟು ಹೋಗ್ತಾರೆ ಹಂಗೆ ಅಂತ ಅಂದಿದ್ರು. ಆದರೂ ಒಂದು ಚಾಲೆಂಜಾಗಿ ನಾನು ಬಸಪ್ಪ ಸರಿಗೆ ಕೊಟ್ಟಿದ್ದೀನಿ. ಹೌದ್ರಿ, ಇವತ್ತು ಅದೇ ನಮ್ಮ ಕಾಕಾರನ್ನ ಕೇಳ್ತೇನೆ ರೀ, ಅವ್ರ ಬಾಯಿಂದ ನೀವು ವಿಚಾರ ಮಾಡಿರಿ. ಕಾಕಾರ ಪ್ರಾಡಕ್ಟ್ ಹೆಂಗೆ ಅನಿಸ್ತೀರಿ ನಿಮಗೆ? ಪ್ರಾಡಕ್ಟ್ ಬರೀ ಕೇವಲ ಒಂದು ಬಾಟ್ಲೆದಲ್ಲಿ 1 ಎಕರೆ 10 ಗುಂಟೆ ಐತದ. ಒಂದು ಬಾಟ್ಲೆದಾಗ ಸ್ವಲ್ಪ ಚೇಂಜ್ ಅನಿಸೈತಿ ನಮ್ಗೆ. ಚೇಂಜ್ ಅನಿಸೈತಿ. ಇನ್ನೂ ಇನ್ನೂ ಒಂದು ಡ್ರಿಂಚ್ ಅದ ರೀ. ಇನ್ನೂ ಒಂದು ಡ್ರಿಂಚ್ ಇನ್ನೂ ಐತೆ. ಆದ್ರೆ ಇನ್ನೂ 3 ಸ್ಪ್ರೇ ಅದಾವ್ರಿ. ಆದ್ರೆ ಒಂದೇ ಡ್ರಿಂಚ್ ಮಾಡ್ಯಾರಿ. ಇನ್ನೂ ಒಂದು ಡ್ರಿಂಚು, ಆಮೇಲೆ ಇನ್ನೂ 3 ಸ್ಪ್ರೇ ಮಾಡಿದಾಗ ಕಬ್ಬು ಯಾವ ತರ ಬರ್ಬೋದು ಅಂದ್ರೆ ನೀವೇ ಅಮೇಜಿಂಗ್ ಮಾಡ್ಕೋರಿ ಕಾಕಾರ. ಅದೇ ರೀತಿಯಿಂದ ಈ ಒಂದು ಮೂಡಲಗಿ ತಾಲೂಕಿನಾಗ ರೀ ನೀವು ಎಲ್ಲ ರೈತರಿಗೆ ಹೇಳಕ್ ಇಷ್ಟಪಡ್ತೀರಿ. ಎಲ್ಲ ರೈತರಿಗೆ ಹೇಳಕ್ ಇಷ್ಟಪಡ್ತೀರಿ. ಇದು ನಮಗೆ ಚೆನ್ನಾಗಿ ಬತ್ತಂದ್ರೆ ಇದು ನಮ್ಮ ರೋಡ್ ದಂಡಿಗೆ ಐತ್ರಿ. ನೋಡಿ ಜನ ಇದು ಮಾಡ್ತಾರ, ತಗೊಳಕ ಪ್ರಯತ್ನ ಮಾಡ್ತಾರ. ನೀವು ಹೇಳ್ತೀವಿ ನಾವು ಎಲ್ಲ. ಇಲ್ಲಿ ಮೂಡಲಗಿ ತಾಲೂಕಿನಾಗ ಒಂದು ವಿಕ್ಟ್ರಿ ಕಂಪ್ನಿ ಪ್ರಾಡಕ್ಟ್ ಬದಲ್ಲ ರೈತರಿಗೆ ಹೇಳಕ ನೀವೇ ನಮಗ ಒಂದು ಸಾಥ್ ಕೊಡ್ಬೇಕು. ಚಲೋ ಬಂದ್ರೆ ರೈತರಿಗೆ ಏನ್ರಿ ಚಲೋ ಅಂದ್ರೆ ಏನು, ನಿಮ್ಗೆ ಚಾಲೆಂಜ್ ಆಗಿ ಕೊಟ್ಟಿದ್ದೀವಿ. ಒಂದು ಹಳೆ ರಾಸಾಯನಿಕ ಗೊಬ್ಬರ ಹಾಕಿಸಲಾರ್ದ ಮಾಡಕ್ಕೆ ನಾವು ರೆಡಿ ಇದೀವಿ. ನೀವು ನಮಗೆ ರೈತರನ್ನ ಭೇಟಿ ಮಾಡಿ ಕೊಡಕ್ಕೆ ನೀವು ರೆಡಿ ಇರ್ಸಕ್ಕೆ. ಓಕೆ ಇಷ್ಟು ಹೇಳಿ ನಾನು 2 ಮಾತಿಗೆ ವಿರಾಮನ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ವಿಕ್ಟರಿ.